ನನಗೆ ಮದುವೆ ಆದಾಗ 23 ವರ್ಷ. ನನಗೆ ಇನ್ನೂ ಸಣ್ಣ ವಯಸ್ಸು. ಮನೆ ಕೆಲಸ ಮಾಡೋಕ್ಕೂ ಸರಿಯಾಗಿ ಬರ್ತಿರಲಿಲ್ಲ. ನನ್ನ ಗಂಡ ಕಾಂತೇಶ್ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಅವರು ಬೆಳಗ್ಗೆ ಹೋದರೆ ಸಂಜೆ ಬರ್ತಾರೆ ಕೆಲಸದಿಂದ. ಸಂಜೆ ಮನೆಗೆ ಬರ್ತಾ ಇದ್ದಂಗೆ ಅವರಿಗೆ ಕಾಫಿ ಮತ್ತು ಬಿಸ್ಕೆಟ್ ಕೊಡಬೇಕು. ಅವರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ಅವರಿಗೆ ಮನೆಗೆ ಬಂದ ತಕ್ಷಣ ನನ್ನ ಮುಖವನ್ನು ನೋಡಬೇಕು. ಅದು ಬಾಗಿಲಲ್ಲೇ ನಿಂತು ಅವರನ್ನು ಸ್ವಾಗತಿಸಬೇಕು. ಆವಾಗ ನನಗೊಂದು ಸ್ವಲ್ಪ ಸಮಾಧಾನ ಅಂತ ಹೇಳ್ತಾರೆ. ನಾವು ಪ್ರೀತಿಸಿ ಮದುವೆ ಆಗಲಿಲ್ಲ, ಆದರೆ ಮದುವೆ ನಿಶ್ಚಯದ ಮೇಲೆ ಪ್ರೀತಿಸಿದ್ವಿ. ಅವರು ಯಾವಾಗಲೂ ನಿನ್ನ ಹೆಸರಿಗೆ ತಕ್ಕಂತೆ ರೂಪವಿದೆ, ನಿನ್ನ ಹೆಸರೇ ರೂಪ, ಅದಕ್ಕೆ ನಿನ್ನಲ್ಲಿ ರೂಪವಿದೆ ಅಂತ ರೇಗಿಸ್ತಾರೆ. ಅವರು ಹೇಳುವಷ್ಟು ನಾನೇನು ಚೆನ್ನಾಗಿಲ್ಲ, ಆದರೆ ಅವರು ನನ್ನನ್ನು ಪ್ರೀತಿಸುತ್ತಾರೆ. ಆದರೆ ಅವರ ಮನೆಯಲ್ಲಿ ಅತ್ತೆ ಮಾವ ಇದ್ದಾರೆ. ಮನೆಯಲ್ಲಿ ವಿಪರೀತ ಕೆಲಸ, ಬಂದು ಹೋಗುವವರು ಜಾಸ್ತಿ. ನನಗೆ ಮನೆ ಕೆಲಸ ಮಾಡಿನೇ ಸಾಕಾಗುತ್ತೆ. ಬೆಳಗ್ಗೆ ಅಡುಗೆ, ತಿಂಡಿ, ಮನೆ ಕೆಲಸ ಬಿಟ್ಟೆ ಎಲ್ಲವನ್ನೂ ಮಾಡಬೇಕು. ನಿಜವಾಗಲೂ ಮನೆ ಕೆಲಸ ಮಾಡಿ ನನ್ನ ಬೆನ್ನು ತುಂಬ ನೋಯ್ತಾ ಇರುತ್ತೆ. ಮತ್ತೆ ಬೆಳಗ್ಗೆ 5 ಗಂಟೆಗೆ ಹೇಳಬೇಕು, ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು, ಮತ್ತೆ 10 ಗಂಟೆಯವರೆಗೂ ಕೆಲಸ ಇರುತ್ತೆ. ಇಷ್ಟು ಕೆಲಸದ ಮಧ್ಯೆ ನನ್ನ ಗಂಡನನ್ನು ನಾನು ನೋಡಿಕೊಳ್ಬೇಕು. ನಾನು ಕಾಂತೇಶ್ಗೆ ಹೇಳ್ತೀನಿ, ನನಗೆ ಇವತ್ತು ಕೆಲಸ ಜಾಸ್ತಿ ಆಗಿದೆ, ನನಗೆ ಸುಸ್ತಾಗಿದೆ, ಬೇಡ ಅಂತ. ಆದರೆ ಅವರು ಕೇಳೋದೇ ಇಲ್ಲ. ನನಗೂ ಸುಸ್ತಾಗಿದೆ, ಆದರೆ ಸುಸ್ತನ್ನು ಕಡಿಮೆ ಮಾಡೋದಕ್ಕೂ ಮದ್ದು ನಿನ್ನತ್ರ ಇದೆ ಅಂತ ಅವರು ಬಡಿದು ಬಡಿದು ಸುಸ್ತನ್ನು ಕಡಿಮೆ ಮಾಡಿಕೊಳ್ಳುತ್ತಾರೆ. ನನಗೆ ಇದರಿಂದ ಬೇಜಾರಾಗುತ್ತೆ, ಆದರೆ ಇಷ್ಟನೂ ಆಗುತ್ತೆ. ಆದರೆ ಇತ್ತೀಚೆಗೆ ನನಗೆ ನಿಜವಾಗಲೂ ಕೆಲಸ ಜಾಸ್ತಿ ಆಗ್ತಾ ಇದೆ. ಅವರ ಸ್ನೇಹಿತ ಧನು ಬರ್ತಾರೆ. ಅವರು ಒಳ್ಳೆಯವರೇ. ಧನು ಕಿಟಕಿಯಿಂದ ನಮ್ಮ ಮಾತನ್ನು ಕದ್ದು ಕೇಳುತ್ತಾರೆ. ಅವರಿಗೆ ನಮ್ಮ ಬಡಿದು ಬಡಿದು ಮಾಡುವ ಶಬ್ದ ಕೇಳಿಸುತ್ತದೆ ಮತ್ತು ಬಡಿದು ಮಾಡುವ ಆಗುವಾಗ ಶಬ್ದವು ಅವರಿಗೆ ಇಂಪಾಗಿ ಕೇಳಿಸುತ್ತದೆ. ಅವರಿಗೆ ಅದರಿಂದ ಆಸೆ ಜಾಸ್ತಿ ಆಗುತ್ತದೆ, ಆದರೆ ಅವರು ಅದನ್ನು ವ್ಯಕ್ತಪಡಿಸುವುದಿಲ್ಲ. ಯಾಕಂದರೆ ನಾನು ಸ್ನೇಹಿತನ ಹೆಂಡತಿ, ಅದರಲ್ಲೂ ಸ್ನೇಹಿತರಿಗೆ ಪ್ರೀತಿಸ್ತಾ ಇರ್ತಾರೆ. ಕಾಂತೇಶ್ ಕೆಲಸ ಜಾಸ್ತಿ, ಆದರೆ ಅದೇ ಏನಾಯ್ತೋ ಗೊತ್ತಿಲ್ಲ. ಸ್ವಲ್ಪ ದಿನದ ನಂತರ ಕುಡಿತಕ್ಕೆ ಬೀಳ್ತಾರೆ, ಜೂಜಿಗೆ ಕೈ ಹಾಕುತ್ತಾರೆ, ಎಲ್ಲ ದುಡ್ಡನ್ನು ಕಳ್ಕೋತಾರೆ, ಸಾಲವನ್ನು ಮಾಡುತ್ತಾರೆ. ಸಾಲಗಾರರ ಮನೆ ಹತ್ರ ಬರ್ತಾರೆ. ಎಷ್ಟೊಂದು ಬಾರಿ ಸಾಲಗಾರರು ಮನೆಗೆ ಬಂದಾಗ ಅವರು ಇಲ್ಲ ಅಂತ ನಾನು ಹೇಳಿ ಕಳಿಸಿದ್ದು ಆಯಿತು. ಆದರೆ ದಿನ ಬೆಳಗಾದರೆ ಇದೆ. ಆದರೆ ಒಳ್ಳೆ ಹಿಂಸೆ. ಅದರಲ್ಲೂ ಸಾಲಗಾರನಾದ ಲಕ್ಕಣ್ಣ ಮನೆಗೆ ಬಂದು ಕೂರುತ್ತಾನೆ. ನೀವು ಕೊಟ್ಟಿಲ್ಲ ಅಂದರೆ ನಾನು ಜಗಳಕ್ಕೆ ಬರುತ್ತಾನೆ. ಇಂಥ ಸಮಯದಲ್ಲಿ ಕಾಂತೇಶ್ ಸ್ನೇಹಿತರಾದ ಧನು ಬರ್ತಾರೆ. ನನಗೆ ಸಹಾಯವನ್ನು ಮಾಡ್ತಾರೆ. ಲಕ್ಕಣ್ಣ, ಇದೇನು ಮಾಡ್ತಾ ಇದ್ದೀಯ? ನೀನು ಮಾಡ್ತಿರೋದು ಸರಿನಾ? ಹೆಣ್ಣು ಮಕ್ಕಳ ಹತ್ತಿರ ಗಂಡ ಸಾಲ ಮಾಡಿರೋದು, ಹೀಗೆ ಏನು ಮಾಡುತ್ತಾಳೆ? ಅವನನ್ನು ಬೈಯಲು ಸ್ವಲ್ಪ ಹಣವನ್ನು ನೀಡಿ ಕಳಿಸುತ್ತಾರೆ. ನನ್ನ ಕಡೆ ನೋಡುತ್ತಾರೆ. ನನ್ನ ಕಣ್ಣಿನಲ್ಲಿ ಕಣ್ಣೀರು ತುಂಬಿದೆ. ಅವಮಾನದಿಂದ ನಾನು ಮುಖವನ್ನು ಮುಚ್ಚಿಕೊಂಡು ಮನೆಯೊಳಗೆ ಹೋಗುತ್ತೇನೆ. ಜೀವನದಲ್ಲಿ ಎಂದೂ ಅನುಭವಿಸಿದ ನೋವು, ದುಃಖ, ಅವಮಾನವನ್ನು ಅನುಭವಿಸಿದೆ. ಲಕ್ಕಣ್ಣ ಹಬ್ಬ ಹರಿದಿನ ಅಂತಾನೂ ನೋಡಲ್ಲ. ಮನೆ ಮುಂದೆ ಬಂದು ದಿನ ಬರ್ತಾನೆ. ಅವನಿಗೆ ದುಡ್ಡು ಬೇಕು ಅಷ್ಟೆ. ಆದರೆ ನಾನು ದುಡ್ಡು ಎಲ್ಲಿಂದ ತರಲಿ? ನಾನು ಕೆಲಸಕ್ಕೆ ಹೋಗ್ತೀನಿ ಅಂದರೆ ಅದಕ್ಕೂ ಮನೆಯಲ್ಲಿ ಅವಕಾಶ ಮಾಡಿಕೊಡಲ್ಲ. ಮಗ ಸಾಲ ಮಾಡಿರೋದಕ್ಕೆ ಶುರು ಮಾಡಿದ ಅಂತ ತಕ್ಷಣ ಅತ್ತೆ ಮಾವ ಮನೆಯನ್ನು ಖಾಲಿ ಮಾಡಿದರು. ಈಗ ನನ್ನತ್ರ ಇರುವ ಒಡವೆಯನ್ನು ಅಡವಿಟ್ಟಿದ್ದಾಯಿತು. ಯಾರೂ ನಮ್ಮ ಸಹಾಯಕ್ಕೆ ಇಲ್ಲ. ನಾನು ನನ್ನಲ್ಲಿದ್ದ ದುಡ್ಡನ್ನು ಲಕ್ಕಣ್ಣನಿಗೆ ನೀಡಿದೆ ಮತ್ತು ವಿನು ಬಂದಾಗ ಅವರೂ ಒಂದು ಸ್ವಲ್ಪ ದುಡ್ಡನ್ನು ನೀಡಿ ಆತನನ್ನು ಕಳಿಸುತ್ತಿದ್ದರು. ಇವೆಲ್ಲವನ್ನು ತಿಳಿಯುತ್ತಿದ್ದ ಕಾಂತೇಶ್ ಏನೂ ಮಾತನಾಡದೆ ಅಥವಾ ಬದಲಾಗದೆ ಹಾಗೆ ಉಳಿದರು. ನಾನು ದಿನ ದೇವರನ್ನು ದೂಷಿಸುತ್ತಿದ್ದೆ. ಇಂಥ ಜೀವನಕ್ಕೆ ನೀನೇ ಕಾರಣ. ಎಷ್ಟೊಂದು ಬಾರಿ ಅನಿಸುತ್ತೆ, ವಿನು ಅಂತ ಗಂಡ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಒಂದು ಬಾರಿ ಲಕ್ಕಣ್ಣ ಮನೆ ಹತ್ತಿರ ಬಂದು ಮನೆಯಲ್ಲಿರುವ ಸಾಮಾನನ್ನು ಆಚೆ ತೆಗೆದು ನನ್ನನ್ನು ಮನೆ ಆಚೆ ಕಳಿಸಿದರು. ನಾನು ಬೀದಿಯಲ್ಲಿ ನಿಂತು ಅಳುತ್ತಿದ್ದೇನೆ. ಸುತ್ತಲೂ ಎಲ್ಲರೂ ನನ್ನನ್ನೇ ನೋಡುತ್ತಿದ್ದಾರೆ. ನನಗೆ ಆ ದೃಶ್ಯವನ್ನು ನೆನಪಿಟ್ಟುಕೊಳ್ಳಲು ಇಷ್ಟವಿಲ್ಲ. ನಾನು ತುಂಬ ಅಳುತ್ತಿದ್ದೇನೆ. ಅವಮಾನದಿಂದ ತಲೆ ತಗ್ಗಿಸಿ ನಿಂತಿದ್ದೇನೆ. ಆ ಸಮಯಕ್ಕೆ ಧನು ಬರ್ತಾರೆ. ಲಕ್ಕಣ್ಣನಿಗೆ ಬೈದು ಹಣವನ್ನು ನೀಡಿ ಓಡಿಸುತ್ತಾರೆ. ನೀನೇನು ಮನುಷ್ಯನ ಕಟುಕಾನ ಅಂತ ಬೈತಾರೆ. ಆದರೆ ಆ ಮನುಷ್ಯ ಇರೋದೇ ಹಾಗೆ. ನನಗೆ ದುಡ್ಡು ಕೊಟ್ಟು ಇನ್ಯಾವತ್ತೂ ನಾನು ಬರಲ್ಲ ಅಂತ ಹೇಳ್ತಾರೆ. ವಿನು ಅವರತ್ರ ಇದ್ದ ಎಲ್ಲ ದುಡ್ಡನ್ನು ನೀಡುತ್ತಾರೆ.
ಮನೆಯಿಂದ ಆಚೆ ಹಾಕಿದ ಸಾಮಾನನ್ನು ಒಳಗೆ ತೆಗೆದುಕೊಳ್ಳುತ್ತಾರೆ ಮತ್ತು ನನ್ನನ್ನು ಒಳಗೆ ಕರೆದುಕೊಂಡು ಸೋಫಾದ ಮೇಲೆ ಕೂರಿಸಿ ಒಂದು ಲೋಟ ನೀರನ್ನು ಕುಡಿಯೋಕೆ ಕೊಡುತ್ತಾರೆ. ನನಗೆ ಆದ ಅವಮಾನವನ್ನು ನಾನು ಮರೆಯೋಕೆ ಸಾಧ್ಯನೇ ಇಲ್ಲ. ನಾನು ಜೋರಾಗಿ ಅಳುತ್ತಿದ್ದೇನೆ. ಅತ್ತು ಆಗಿದೆ. ಅದನ್ನು ನೋಡಿ ಧನುವಿಗೆ ತಡೆಯೋಕೆ ಆಗ್ತಾ ಇಲ್ಲ. ಧನು ತನ್ನ ಕೈಯನ್ನು ಹಿಡಿದು ಸಮಾಧಾನ ಪಡಿಸುತ್ತಾರೆ. ನಾನು ಇದೇನು, ನೀವೇನು ಯೋಚನೆ ಮಾಡಬೇಡಿ, ನಿಮಗೆ ಯಾರೂ ಇಲ್ಲ ಅಂತ ಅನ್ಕೊಳ್ಬೇಡಿ. ಇವತ್ತು ನೀವು ಬರಲಿಲ್ಲವೆಂದರೆ ನಾನು ಬೀದಿ ಪಾಲಾಗುತ್ತಿದ್ದೆ. ಕಟ್ಟಿಕೊಂಡ ಗಂಡ ಏನೂ ಸಂಬಂಧ ಇಲ್ಲ ಅಂತ ಮನೆ ಬಿಟ್ಟು ಹೋದ. ಇವಾಗ ನನಗೆ ದಿಕ್ಕು ಯಾರು? ಇಷ್ಟು ಸಮಾಧಾನ ಮಾಡಿದರೂ ವಿನು ನನಗೆ ದುಃಖವನ್ನು ತಡೆಯಲಾಗಲಿಲ್ಲ. ನಾನು ಇದ್ದೇನೆ, ನೀವೇನು ಚಿಂತೆ ಮಾಡಬೇಡಿ. ಹೌದು ವಿನು ಅವರೇ, ನೀವು ಇದ್ದೀರಾ, ಆದರೆ ಎಷ್ಟು ದಿನ ಅಂತ ನೀವು ಹೀಗೆ ಕಾಪಾಡ್ತೀರಾ? ನನ್ನ ಜೀವ ಇರೋವರೆಗೂ ನಾನು ಕಾಪಾಡುತ್ತೇನೆ. ಇಷ್ಟೊಂದು ಬಾರಿ ನೀವೇ ನನ್ನ ಹೆಂಡತಿ ಆಗಿದ್ದರೆ ಎಷ್ಟು ಚೆನ್ನಾಗಿರುತ್ತದೆ ಅಂತ ನಾನು ದೇವರನ್ನು ಕೇಳಿಕೊಂಡಿದ್ದೇನೆ. ಹೌದು, ಆ ದೇವರಿಗೆ ಕರುಣೆ ಇಲ್ಲ, ಯಾರನ್ನು ಯಾರಿಗೋ ಕಟ್ಟುತ್ತಾನೆ. ನಾನು ನಿಮ್ಮ ಗಂಡ ಕೊಡುತ್ತಿರುವ ಕಷ್ಟವನ್ನು ನಾನು ನೋಡಿದ್ದೇನೆ. ಆತ ದುಡ್ಡಿನ ಕಷ್ಟವನ್ನು ಮಾತ್ರ ಅಲ್ಲ, ರಾತ್ರಿ ಆದರೆ ನಿಮಗೆ ನೀಡುತ್ತಿದ್ದ ಕಷ್ಟವೂ ನನಗೆ ತಿಳಿದಿದೆ. ಆದರೆ ನಾನು ನಿಮಗೆ ಹೇಳುತ್ತೇನೆ, ನಾನು ನಿಮಗೆ ಎಂದಿಗೂ ಇಂಥ ಕಷ್ಟವನ್ನು ಕೊಡುವುದಿಲ್ಲ. ನಿಮ್ಮ ಅಭಿಪ್ರಾಯಕ್ಕೆ ಗೌರವವನ್ನು ನೀಡುತ್ತೇನೆ. ವಿನು ನನ್ನ ಕೈಯನ್ನು ಹಿಡಿದು ಹೀಗೆ ಹೇಳುತ್ತಿರುವಾಗ ದುಃಖ ತುಂಬಿ ಬಂತು. ನಾನು ಅವರನ್ನು ತಪ್ಪಿ ಜೋರಾಗಿ ಅಳೋಕೆ ಶುರು ಮಾಡಿದೆ. ಸಮಾಧಾನ ಮಾಡಿಕೊಳ್ಳಿ, ನಿಮಗೇನು ಆಗುವುದಿಲ್ಲ, ನಾನಿದ್ದೇನೆ ಅಂತ ನನ್ನ ತಲೆಯನ್ನು ಸವರಿ ವಿನು ಸಮಾಧಾನ ಮಾಡುತ್ತಿದ್ದಾರೆ. ಈ ಗಡಿಬಿಡಿಯಲ್ಲಿ ನನ್ನ ಸೆರಗು ಜಾರಿದೆ. ವಿನು ನನ್ನ ಸೆರಗನ್ನು ಎತ್ತಿ ಮುಚ್ಚುತ್ತಾರೆ. ನಾನು ಮುಗುಳ್ನಗುತ್ತಾ, ಹಾಗೇ ಇದ್ದರೂ ಪರವಾಗಿಲ್ಲ ವಿನು ಅವರೇ. ವಿನು ನನ್ನ ಕೈಯನ್ನು ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನನ್ನ ಹಣೆಗೆ ಮುತ್ತನ್ನು ನೀಡಿ, ನಾನು ನಿಮ್ಮನ್ನು ಹೆಂಡತಿಯಾಗಿ ಸ್ವೀಕರಿಸುತ್ತೇನೆ. ನೀವು ಇನ್ನು ಮೇಲೆ ನನ್ನ ಹೆಂಡತಿ. ನನ್ನ ಹಣೆಗೆ ಕುಂಕುಮವನ್ನು ಹಚ್ಚಿದರು. ಹೆಂಡತಿಯ ಹೂವನ್ನು ನೋಡುವ ಆಸೆ ನನಗೆ. ಹೂವನ್ನು ಬಡಿದು ಅವರ ಒಳಗೆ ಮಕರಂದವನ್ನು ಈರಬೇಕು. ವಿನು ಜೋರಾಗಿ ಹಿಂದೆ ಮುಂದೆ ಮಾಡುತ್ತಾ ತನ್ನ ಕೋಲನ್ನು ಬಡಿದರು. ಎಷ್ಟೋ ತಿಂಗಳ ನಂತರ ನಾನು ಇದನ್ನು ಅನುಭವಿಸಿದ್ದು. ಈ ಬಾರಿ ಇಷ್ಟವಾಗುತ್ತದೆ, ಯಾಕಂದರೆ ನಾನು ವಿನವನ್ನು ಇಷ್ಟಪಡುತ್ತಿದ್ದೇನೆ ಮತ್ತು ಅವರು ನನ್ನ ಗಂಡ. ವಿನು ಮೃದು ಸ್ವಭಾವದವರು. ಮೃದುವಾಗಿ ಮಾಡಿದರು. ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋಗಿ ಅವರ ತಾಯಿಗೆ ಪರಿಚಯ ಮಾಡಿಸಿ ನನ್ನನ್ನು ಶಾಸ್ತ್ರೋತ್ರವಾಗಿ ಮದುವೆಯಾದರು. ಇಂದು ನನ್ನ ಜೀವನ ಚೆನ್ನಾಗಿದೆ. ನಮಗೆ ಒಂದು ಮಗುವಿದೆ. ವಿನು ನನ್ನನ್ನು ಅತಿಯಾಗಿ ಪ್ರೀತಿಸುತ್ತಾರೆ. ನಾನು ಇಂದು ಸುರಕ್ಷಿತವಾದ ಕೈನಲ್ಲಿ ಸೇರಿದ್ದೇನೆ. ನಾನು ಮಾಡಿದ ನಿರ್ಧಾರ ಸರಿಯಾಗೇ ಇದೆಯೇ ಅನ್ನೋ ಸಂತೋಷ ಇದೆ ನನಗೆ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ನನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.